ಹಾಯ್ ಎಲ್ಲೋ ಎಲ್ಲರಿಗೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಅಂತ ಕಾಮೆಂಟ್ ಮಾಡಿ ಹೇಳಿ. ಇವತ್ತು ನಾನೊಂದು ಒಳ್ಳೆ ನಾಟಿ ಸ್ಟೈಲ್ ಚಿಕನ್ ಮತ್ತು ಇತ್ಕವರೆ ಕಾಳು ಹಾಕಿರೋ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಮುದ್ದೆಗೆ, ದೋಸೆಗೆ, ಚಪಾತಿಗೆ, ಇಡ್ಲಿಗೆ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡೋ ರೀತಿಯಲ್ಲಿ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ಈಗ ಮಿಕ್ಸಿ ಜಾರಲ್ಲಿ ಮೊದಲಿಗೆ ಸ್ವಲ್ಪ ಕೊಬ್ಬರಿ ತೊಗೊತಾ ಇದ್ದೀನಿ. ಇಲ್ಲಿ 1 kg ಚಿಕನ್ ಮತ್ತು ಅರ್ಧ kg ಅವರೆಬೇಳೆಗೆ ನಾನು ಒಂದು ಹಿಡಿಯಾಗಷ್ಟು ಕೊಬ್ಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಲು ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನು ಮೆಣಸಿನ ಪುಡಿ, ಧನಿಯಾ ಪುಡಿ 2 ಸ್ಪೂನ್, ಸ್ವಲ್ಪ ಹುರ್ಗಡಲೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಮನೆಯಲ್ಲೇ ಮಾಡಿರುವ ಗರಂ ಮಸಾಲ, ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡಿದ್ದೀನಿ, ಸ್ವಲ್ಪ ಪುದೀನ. ಈಗ ಇದನ್ನಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಇದು ಚೆನ್ನಾಗಿ ಮಿಕ್ಸಿಗೆ ನುಣ್ಣಗೆ ಹರ್ಕೊಂಡಿದ್ದೀನಿ. ಇಲ್ಲಿ ನಾನು ಚಿಕನ್ ಒಗ್ಗರಣೆಗೆ ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಳುತ್ತೆ. ನಾನು ತೊಗೊಂಡಿರೋದು ದೊಡ್ಡ ಬಾಯ್ಲರು. ನಾನು ಕುಕ್ಕರಲ್ಲಿ ಮಾಡಿಲ್ಲ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಕುಕ್ಕರಲ್ಲಾದರೆ 3 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಆಫ್ ಮಾಡಿ ಸ್ವಲ್ಪ ಆದಮೇಲೆ ತೊಗರಿಬೇಳೆ ಹಾಕಿ 1 ವಿಸಿಲ್ ಕೂಗಿಸ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅವರೆಬೇಳೆ ಹಾಕೋದ್ರಿಂದ ಸಾರು ಸ್ವಲ್ಪ ತೆಳ್ಳಗಿರಬೇಕು. ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಲ್ಲ, ಇದು ಚೆನ್ನಾಗಿ ಬೇಯಬೇಕಂದ್ಬಿಟ್ಟು ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸುಮಾರು ಇದು 3/4 ಅವರ್ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ 3/4 ಅವರ್ ಆಗಿದೆ. ಇದು 3/4 ಭಾಗ ಬೆಂದಿದೆ ಚಿಕನ್ನು. ನಿಮಗೆ ಪೇಷನ್ಸ್ ಇದ್ದರೆ ಪಾತ್ರೆಯಲ್ಲೇ ಮಾಡಿ, ಇಲ್ಲಾಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಈಗ ನಾನು ಇಸ್ಕಿರೋ ಅವರೆಬೇಳೆ ಒಂದು ಅರ್ಧ kg ತಗೊಂಡು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕಾದ್ರೆ ನೀವು ಉಪ್ಪು ನೋಡ್ಕೊಳ್ಳಿ, ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಈಗ ಇದೊಂದು 20 ನಿಮಿಷ ಬೇಯಲಿ, ಮುಚ್ಚಿಡ್ತೀನಿ. ಈಗ 20 ನಿಮಿಷ ಆಗಿದೆ. ಚಿಕನ್ ಮತ್ತು ಅವರೆಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ಬೆಂದಿದ್ರೆ ಸಾಕು, ತುಂಬ ಬೇಯಿಸಬೇಡಿ, ಚೆನ್ನಾಗಿರೋದಿಲ್ಲ. ಈಗ ಕೊನೆಯಲ್ಲಿ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಮಸಾಲೆ ಸಾಂಬಾರು ಯಾವುದಕ್ಕೆ ಆಗಲಿ ಕೊನೆಯಲ್ಲಿ ಕಸ್ತೂರಿ ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ. ನಾನು ಎಲ್ಲ ಸಾಂಬಾರಿಗೆಲ್ಲ ಹಾಕ್ತೀನಿ, ನೀವು ಹಾಕಿ ನೋಡಿ, ಟ್ರೈ ಮಾಡಿ ಒಂದ್ಸಲಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಆಫ್ ಮಾಡ್ತೀನಿ. ಈಗ ಬಿಸಿ ಬಿಸಿ ಚಿಕನ್ ಮತ್ತು ಇದ್ಕಿದ ಅವರೆಬೇಳೆ ಸಾಂಬಾರು ರೆಡಿಯಾಗಿದೆ. ಇದು ನೀವು ಚಿಕ್ಕ ಬಾಯ್ಲರ್ ಹಾಕ್ಕೊಂಡು ಮಾಡೋದಾದರೆ ಒಗ್ಗರಣೆಗೆ ಹಾಕ್ಬಿಟ್ಟು ಚಿಕನ್ನು ಮತ್ತು ಇದ್ಕಿದ ಅವರೆಕಾಳು ಎರಡೂ ಸೇರಿ ಒಲೆ ಮೇಲೆ ಇಟ್ಟು ಬೇಯಿಸ್ರಿ. ಅದು ಎರಡೂ ಒಂದೇ ಸಮವಾಗಿ ಬೆಂದೋಗುತ್ತೆ.